ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇತಿಹಾಸ ವಿಭಾಗದಲ್ಲಿ ಸುಜಾತಾ ಪೋಳ್ ಅಧ್ಯಯನವನ್ನು ಮುಗಿಸಿದ್ದಾರೆ. ವಿದ್ಯಾರ್ಥಿನಿ ತಮ್ಮ ಸಂಶೋಧನಾ ಪ್ರಬಂಧವನ್ನ ಮಂಡಿಸಿದ್ದಾರೆ. ವಿದ್ಯಾರ್ಥಿನಿ ಕೆಲವು ದಿನಗಳ ಹಿಂದೆ ನನ್ನ ಸಂಪರ್ಕ ಮಾಡಿದ್ರು. 2020ರಲ್ಲಿ ಪ್ರೊಫೆಸರ್ ಮೂರ್ತಿ ಅಡಿಯಲ್ಲಿ ಅಧ್ಯಯನವನ್ನು ಮಾಡಿದ್ರು. ಪ್ರಾಧ್ಯಾಪಕರಿಂದ ಕಿರುಕುಳ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ವಿವಿ ಆಂತರಿಕ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಆರೋಪ ಇದೆ ಅನ್ನೋದನ್ನು ಕಂಡು ಬಂದಿದೆ. ತಕ್ಷಣವೇ ಪ್ರೊಫೆಸರ್ ಮೂರ್ತಿಯನ್ನ ಅಮಾನತು ಮಾಡಲಾಗಿದೆ. ಬಳಿಕ ಸಿಂಡಿಕೇಟ್ಗೆ ವಿದ್ಯಾರ್ಥಿನಿ ನನ್ನ ಆರೋಗ್ಯ ಸುಸ್ಥಿತಿ ಇಲ್ಲ, ಅಮಾನತು ಆದೇಶವನ್ನು ವಾಪಸ್ ಪಡೀರಿ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯ ದ್ವಂದ್ವ ಹೇಳಿಕೆ ಕಾರಣಕ್ಕೆ PhD ತಡೆ ಹಿಡಿಯಲಾಗಿತ್ತು. ಡಿಸೆಂಬರ್ 4ರಂದು ತುರ್ತು ಯೂನಿವರ್ಸಿಟಿ ಸಿಂಡಿಕೇಟ್ ಸಭೆ ಕರೆಯಲಾಗ್ತಾ ಇದೆ. ಇದರಲ್ಲಿ ಈ ಪ್ರಕರಣದ ಕುರಿತಂತೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಕುಲಪತಿ ತ್ಯಾಗರಾಜ್ ಹೇಳಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಸಂಶೋಧನೆಯನ್ನು ಕೈಗೊಂಡು ಸಂಶೋಧನಾ ಪ್ರಬಂಧವನ್ನು ಅಧ್ಯಯನವನ್ನು ಮುಗಿಸಿ ಪ್ರಬಂಧವನ್ನು ಅವರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ ಅವಶ್ಯ ಪರೀಕ್ಷಾ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿಯವರ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ರೆ ಈ ಸಂಬಂಧವಾಗಿ ಕಳೆದ ನಿನ್ನೆ ಸಂಜೆಯಿಂದಲೂ ಕೂಡ ಹಲವಾರು ವಿಷಯಗಳು ನಮ್ಮ ಗಮನಕ್ಕೆ ಬಂತು. 2021ರಲ್ಲಿ ಇತಿಹಾಸ ವಿಭಾಗದಲ್ಲಿ ಪ್ರೊಫೆಸರ್ KLN ಮೂರ್ತಿಯವರ ಅಡಿಯಲ್ಲಿ ಮಾರ್ಗದರ್ಶನವನ್ನು ಆರಂಭ ಮಾಡಿದ್ರು ಸಂಶೋಧನೆಯನ್ನು. ಆ ಸಂಶೋಧನೆ 4 ವರ್ಷಗಳ ಕಾಲ ನಡೆದಿದೆ. ತದನಂತರ ಮಾಧ್ಯಮಗಳಲ್ಲಿ ಬಂದು ನನಗೆ ಪ್ರಾಧ್ಯಾಪಕರಿಂದ ಕಿರುಕುಳ ಆಗಿದೆ ಮತ್ತಿತ್ಯಾದಿ ವಿಷಯಗಳ ಬಗ್ಗೆ ವಿದ್ಯಾರ್ಥಿನಿಯವರು ಮಾತಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂತು. ಸಿಂಡಿಕೇಟ್ ವಿಷಯದಲ್ಲಿ ಚರ್ಚೆಗೆ ತೆಗೆದುಕೊಂಡ ವಿಷಯವನ್ನ ಬೆಂಗಳೂರಿನಲ್ಲಿ 7,11,00,000 ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಬಹುತೇಕ ಹಣವನ್ನು ಸೀಸ್ ಮಾಡಿರುವಂಥ ಅಧಿಕಾರಿಗಳು ಅದರ ವಿವರವಾದ ತನಿಖೆಗೆ ಇಳಿತಾ ಇದ್ದಾರೆ. ಈ ಸಂದರ್ಭದಲ್ಲಿ CMSನ ಲೋಪವೂ ಕೂಡ ಕಂಡು ಬಂದಿದೆ. ಈ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. CMS ಸಂಸ್ಥೆಯ ಭದ್ರತಾ ಲೋಪ ಅಂತ ಹೇಳಿ ಕಂಡುಕೊಂಡಿದೆ. ಭದ್ರತಾ ಲೋಪ ಇರುವ ಕಾರಣಕ್ಕಾಗಿ RBIಗೆ ಪತ್ರ ಬರೆಯಲು ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. CMS ಸಂಸ್ಥೆಯ ವಿರುದ್ಧ ಕ್ರಮಕ್ಕೆ ಕೋರಿ ಪತ್ರವನ್ನ ಬರೆಯಲಾಗಿದೆ. ATMಗೆ ಹಣ ತುಂಬುವ ಎಲ್ಲ ಸಂಸ್ಥೆಗಳ ಜೊತೆಗೆ ಸಭೆ ಮಾಡಬೇಕು ಅಂತ ಹೇಳಿ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ. ಕಮಿಷನರೇಟ್ ವ್ಯಾಪ್ತಿಯ ಸಂಸ್ಥೆಗಳ ಲಿಸ್ಟ್ ಅನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. RBI ಮೂಲಕವೇ ವಾರ್ನಿಂಗ್ ಕೊಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ RBI ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಕಮಿಷನರ್. ಬಹುತೇಕ ಈ ವಾರ ಕಮಿಷನರ್ ಕಚೇರಿಯಲ್ಲಿ ಸಭೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸಭೆ ನಡೆದರೆ ಆ ಸಂದರ್ಭದಲ್ಲಿ CMSಗೆ ಒಂದು ಕಟ್ಟುನಿಟ್ಟಾದ ಸೂಚನೆಯನ್ನು ಪೊಲೀಸರು ಕೊಡೋರಿದ್ದಾರೆ. ಜೊತೆಗೆ RBI ವಿಧಿಸಿರುವಂಥ ನಿಯಮಗಳೇನಿರ್ತವೆ ಅದು ಯಥಾವತ್ತಾಗಿ ಪಾಲನೆ ಆಗಬೇಕು. ಸಣ್ಣ ಲೋಪವೂ ಕೂಡ ಇಂಥದ್ದೊಂದು ಮಹಾಪ್ರಮಾದಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಪೊಲೀಸರು ಮನಗಂಡಿದ್ದಾರೆ. ಅದನ್ನು RBI ಮೂಲಕವೇ ಒಂದು ಕ್ಲಾರಿಫಿಕೇಷನ್ ಅನ್ನು ಪಡೆದುಕೊಳ್ಳುವ CMS ಸಂಸ್ಥೆಗೆ ಕ್ರಮಕ್ಕೆ ಸೂಚಿಸುವ ಹಂತಕ್ಕೆ ಮುಂದುವರಿತಾ ಇದೆ. ಹೇಳಿಕೆಯಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಹಾಡಗಲೇ ನಡೆದಂಥ ದರೋಡೆ ಪ್ರಕರಣ ಇದು. 7 ಕೋಟಿ ಹಣವನ್ನು ದರೋಡೆ ಮಾಡಿ ಪರಾರಿಯಾಗಿದ್ರು. ಒಂದೇ ಒಂದು ಸುಳಿವು ಕೊಡದಂತೆ ಆಗ ಅನೇಕ ಅನುಮಾನಗಳು ಸೃಷ್ಟಿಯಾಗಿದ್ವು. ಅನುಮಾನಗಳ ಪೈಕಿ CMS ಸಂಸ್ಥೆಯ ಲೋಪವೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ ಲೋಪಗಳೇನು, ಅದಕ್ಕೆ ಸರಿಪಡಿಸಿಕೊಳ್ಳಬೇಕಾದಂಥ ಮಾರ್ಗಗಳೇನು ಅಂತ ಹೇಳಿ ಪೊಲೀಸರಿಗೆ ಸಭೆಯಲ್ಲಿ ತಿಳಿಸ್ತಾ ಇದ್ದಾರೆ. ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ RBI ಮೂಲಕವೇ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಯಾಕಂತ ಹೇಳಿದ್ರೆ CMS ಸಂಸ್ಥೆ ಕಾರ್ಯನಿರ್ವಹಿಸಬೇಕಾದ್ರೆ RBIನ ಕೆಲ ಷರತ್ತುಗಳು ಮತ್ತು ಗೈಡ್ಲೈನ್ಸ್ಗಳ ಆಧಾರದ ಮೇಲೆಯೇ ಕಾರ್ಯನಿರ್ವಹಿಸಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡುತ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಈಗ RBI ಪ್ರಕಾರ ಯಾವೆಲ್ಲ ನಿಯಮಗಳಿದ್ದಾವೆ,
ಈ CMS ಸಂಸ್ಥೆ ಅದರಲ್ಲೂ ಯಾವ ನಿಯಮವನ್ನು ಉಲ್ಲಂಘನೆ ಮಾಡಿದೆ ಅಥವಾ ಯಾವ ನಿಯಮವನ್ನು ಪಾಲನೆ ಮಾಡಿಲ್ಲ ಅಂಥೇಳಿ ಪೊಲೀಸರ ಗಮನಕ್ಕೆ ಬಂದಿದೆ. ಕೇವಲ ಇದು ಒಂದು ಬಾರಿ ಅಲ್ಲ, ಈ ರೀತಿ ಪ್ರಕರಣಗಳು ನಡಿಬಾರ್ದು ಅಂತ ಹೇಳಿದ್ರೆ ಅದು ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ಪೊಲೀಸರು ಆ ನಿಟ್ಟಿನಲ್ಲಿ ಹೇಗೆ ಮುಂದುವರಿತಾ ಇದ್ದಾರೆ ವಿವರವಾಗಿ ವಿವರಿಸೋದಾದ್ರೆ? ದಶರಥ್, ಈಗಾಗಲೇ ಏನು ಸಿದ್ದಾಪುರದಲ್ಲಿ 7 ಕೋಟಿ ದರೋಡೆ ಪ್ರಕರಣ ಆದ ನಂತರ ಏನು CMS ಅವರ ಸಿಬ್ಬಂದಿಗಳೇ ಇನ್ವಾಲ್ವ್ ಇದ್ದರು. ಅದರ ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು ಏನಂತ ಹೇಳಿದ್ರೆ, CMSನ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ RBIನ ರೂಲ್ಸ್ಗಳೇನಿರುತ್ತೆ ಆ ರೂಲ್ಸ್ಗಳನ್ನು ನಿಯಮಗಳನ್ನು ಪಾಲನೆಗಳನ್ನು ಮಾಡ್ತಾ ಇಲ್ಲ ಅನ್ನೋದು ತನಿಖಾ ವೇಳೆ ಹೊರಬಂದಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಅವತ್ತು ಇಡೀ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ದರೋಡೆಗೆ ಆಗದ ದಿನ ಡ್ರೈವರ್ ಯಾರಿದ್ದ ಆತ ಅವತ್ತು ಡೈಲಿ ವೇಜಸ್ ಮೇಲೆ ಯಾರೋ ಬೇರೆ ರೆಫರೆನ್ಸ್ ಮೇಲೆ ತೆಗೆದುಕೊಂಡು ಆತನನ್ನ ಹಣವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸೂಚನೆಯನ್ನು ಮಾಡಿ ಕೊಟ್ಟು ಕಳಿಸಿರ್ತಾರೆ. ಆತ ಅಲ್ಲಿನ ಸಿಬ್ಬಂದಿ ಆಗಿರೋದಿಲ್ಲ. ಸೊ ಹೀಗಾಗಿ ಪೊಲೀಸರು ಇಂತಹ ಎಡವಟ್ಟುಗಳು ಇನ್ನು ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ CMS ಸೇರಿದಂತೆ ಇತರ ಕೋಆಪರೇಟಿವ್ ಬ್ಯಾಂಕ್ಗಳಿರ್ಬೋದು, ಇತರ ಬ್ಯಾಂಕ್ಗಳ ಎಲ್ರಿಗೂ ಕೂಡ ಒಂದು ನೋಟಿಸ್ಗಳನ್ನು ಅಂದರೆ ಪತ್ರಗಳನ್ನು ಕರೆದಿರುವಂಥದ್ದು. ಸಭೆಗೆ ಬನ್ನಿ ಅಂತ ಪತ್ರಗಳನ್ನು ಬರೆದು ಕಳಿಸಿದ್ದಾರೆ. ಸೊ ಇಲ್ಲಿ ಸಭೆಗೆ ಇವರು ಹಾಜರಾದಂಥ ಸಂದರ್ಭದಲ್ಲಿ ಹಣವನ್ನು ವಹಿವಾಟು ಮಾಡುವಂಥವ್ರು ಯಾವ ರೀತಿಯಾಗಿ ವಹಿವಾಟವನ್ನು ಮಾಡಬೇಕು, ಯಾವ ರೂಟ್ ಮ್ಯಾಪ್ನಲ್ಲಿ ಇವರು ಬರಬೇಕು, ಎಷ್ಟು ಮೊತ್ತದ ಹಣವನ್ನು ಇವರು ತೆಗೆದುಕೊಂಡು ಹೋಗಬೇಕು, ಅದರ ಜೊತೆಗೆ RBI ರೂಲ್ಸ್ಗಳು ಏನಿದೆ. ಸೊ ಭದ್ರತೆಗಾಗಿ ಹೋಗುವಂಥ ಸೆಕ್ಯೂರಿಟಿ ಯಾರನ್ನ ಕರ್ಕೊಂಡು ಹೋಗ್ತಾರೆ ಗನ್ಮೆನ್ಗಳು, ಅವರು ಟ್ರೈನ್ಡ್ ಇರ್ತಾರ. ಸೊ ಅವೆಲ್ಲ ವಯಸ್ಸಾದಂಥವ್ರನ್ನ ತಗೊಂಡು ಯಾರೋ ಒಂದು ರೂಲ್ಸ್ನ ಫಾಲೋ ಮಾಡಬೇಕು, RBIಯಿಂದ ರೂಲ್ಸ್ಗಳನ್ನ ಗೈಡ್ಲೈನ್ಸ್ಗಳನ್ನ ಮಾಡಿದ್ರೆ ಅನ್ನೋ ಕಾರಣಕ್ಕಾಗಿ ವಯಸ್ಸಾದಂಥವ್ರನ್ನ ಇಟ್ಕೊಳ್ಳುವಂಥದ್ದು, ಕಾಟಾಚಾರಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಳ್ಳುವಂಥ ಕೆಲಸಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿ ಇನ್ನು ಬರುವಂಥವ್ರು ಟ್ರೈನ್ಡ್ ಇರಬೇಕು. ಎಷ್ಟು ಕೋಟಿ ಹಣ ಹೋಗುತ್ತೆ, ಹಣ ಹೋಗುವಂಥದ್ದು ಆ ಸಂಸ್ಥೆಯಲ್ಲಿ ಯಾರಿಗೆ ಗೊತ್ತಿರಬೇಕು, ಯಾರಿಗೆ ಗೊತ್ತಿರಬಾರ್ದು, ಯಾವತ್ತು ಹಣ ಹೋಗುತ್ತೆ, ಆ ಕೆಲಸಕ್ಕೆ ಯಾವುದೇ ಒಬ್ಬ ಸಿಬ್ಬಂದಿಯನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ನೀವು ಅಲ್ಲಿನ ಪೊಲೀಸರಿಗೆ ಮಾಹಿತಿಗಳನ್ನು ಕೂಡ ಕೊಡಬೇಕಾಗುತ್ತೆ, ಅವರ ವೆರಿಫಿಕೇಷನ್ಗಳನ್ನು ಮಾಡಬೇಕಾಗತ್ತೆ. ಯಾವುದಾರ ಅನುಮಾನಗಳು ಬಂದರೆ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಕೆಲಸ ಬಿಟ್ಟಂಥ ಸಂದರ್ಭದಲ್ಲಿ ಇಲ್ಲ ಹೊಸದಾಗಿ ಕೆಲಸಕ್ಕೆ ಯಾರಾದರೂ ಸೇರಿಕೊಂಡಂಥ ಸಂದರ್ಭದಲ್ಲಿ ಆ ಎಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರಿಗೆ ಕೊಡಬೇಕು. ಅದರ ಜೊತೆಗೆ ಇನ್ನು ಈ ಹಣವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮೊನ್ನೆ DVRಗಳನ್ನು ಕಿತ್ಕೊಂಡು ಓಡೋಗಿದ್ರು ದರೋಡೆ ಮಾಡಿದಂಥ ಸಂದರ್ಭದಲ್ಲಿ. ಅದೇ DVR ಇನ್ಸೈಡಲ್ಲಿದ್ದರೆ ಇಲ್ಲ ಆ DVRನ ಕಂಟ್ರೋಲ್ ಮಾಡಲಿಕ್ಕೆ ಏನಾದರೂ ಇವರಿಗೆ ಆ ಎಲ್ಲ ಆ್ಯಕ್ಸಿಸ್ಗಳೇನಿರುತ್ತೆ ಅದನ್ನು ಹೆಡ್ ಆಫೀಸ್ನಲ್ಲಿ ಕಮಾಂಡ್ ಸೆಂಟರ್ ಥರ ಏನಾರು ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತಾ. ಈ ರೀತಿಯಾಗಿ ಟೆಕ್ನಿಕಲ್ ಆಗು ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಸಮಯ ಪ್ರಜ್ಞೆ, ನಾವು ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ, ಆ ಸಂದರ್ಭದಲ್ಲಿ ಇಂಥ ಇನ್ಸಿಡೆಂಟ್ ಆದಾಗ ಯಾವುದೇ ಒಬ್ಬ ವ್ಯಕ್ತಿ ಬಂದು ಅಡ್ಡ ಹಾಕಿದ್ರು ಕೂಡ ಇವರು ಅದು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಬಾರ್ದು. ಮೊದಲು ಆ ಸಂಸ್ಥೆ CMS ಸಂಸ್ಥೆ ಅಂದರೆ ಈ ರೀತಿಯ ಬೇರೆ ಬ್ಯಾಂಕ್ಗಳ ಹಣ ವಹಿವಾಟು ಮಾಡುವಂಥ ಸಂಸ್ಥೆಗಳ ಮುಖ್ಯಸ್ಥರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಅವರ ಸೂಚನೆ ಮೇರೆಗೆ ಇವರು ಬೇರೆಯವರಿಗೆ ಉತ್ತರಗಳನ್ನು ಕೊಡಬೇಕು. ಈಗ ಹಲವು ಆಯಾಮಗಳಲ್ಲೂ ಕೂಡ ಅವರಿಗೆ ಸೂಚನೆಗಳನ್ನು ಕೊಡಲಿಕ್ಕೆ ಒಂದು ಹೊಸ SOPಯನ್ನು ಸಿದ್ಧಪಡಿಸಲಿಕ್ಕೆ ಪೊಲೀಸರು, RBI ಅಧಿಕಾರಿಗಳು ಜೊತೆಗೆ ಈ ಖಾಸಗಿ ಸಂಸ್ಥೆಗಳೇನಿವೆ ಎಲ್ಲರೂ ಕೂಡ ಒಟ್ಟಾಗಿ ಸಭೆಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಅದಕ್ಕೆ ಬೇಕಾಗಿರುವಂಥ ಪತ್ರಗಳನ್ನು ಕೂಡ ಈಗಾಗಲೇ ಬರೆದಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್.